ಅದು ಚಂದ್ರಗ್ರಹಣವೇ ಆಗಿರಲಿ ಸೂರ್ಯಗ್ರಹಣವೇ ಆಗಿರಲಿ ಜನರಲ್ಲಿ ಒಂದು ಭಯ ಇದ್ದೇ ಇರುತ್ತೆ, ಭೀತಿ ಇದ್ದೇ ಇರುತ್ತೆ. ನಮ್ಮ ರಾಶಿ ಮೇಲೆ ಪರಿಣಾಮ ಬೀರುತ್ತಾ, ಈ ಗ್ರಹಣ ನಮಗೆ ಒಳಿತಾ ಕೆಡುಕ, ಯಾವ ರಾಶಿ ಮೇಲೆ ಇದರ ಪ್ರಭಾವ ಇರುತ್ತೆ, ಈ ರೀತಿಯ ಪ್ರಶ್ನೆಗಳು ಗೊಂದಲಗಳು ಜನರಲ್ಲಿ ಇದ್ದೇ ಇರುತ್ತೆ. ಆ ಗೊಂದಲವನ್ನು ಬಗೆಹರಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನೋಡಿ, ನಾಳೆ ವರ್ಷದ 2ನೇ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಹೀಗಾಗಿ ಜ್ಯೋತಿಷಿಗಳು ರಾಶಿಗಳ ಮೇಲೆ ಪರಿಣಾಮ ಬೀರಲಿದೆ ಅಂತ ಹೇಳ್ತಿದ್ದಾರೆ. ಈ ಕುರಿತು ಪಬ್ಲಿಕ್ ಟಿವಿ ಜೊತೆಗೆ ರಾಜಗುರು ದ್ವಾರಕನಾಥ್ ಗುರುಜಿಯವರು ಮಾತನಾಡಿದ್ದಾರೆ, ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ. ರಾಹುಗ್ರಸ್ತ ಚಂದ್ರಗ್ರಹಣ ಅತ್ಯಂತ ಸುದೀರ್ಘ ಚಂದ್ರಗ್ರಹಣವಾಗಿದ್ದು 3.5 ಗಂಟೆಗಳ ಕಾಲ ಈ ಗ್ರಹಣ ಇರುತ್ತೆ. ಚಂದ್ರಗ್ರಹಣದ ದೋಷದಿಂದ ಪಾರಾಗೋದಕ್ಕೆ ಏನು ಮಾಡಬೇಕು, ಗ್ರಹಣದ ವೇಳೆ ಆಹಾರ ಸೇವನೆ ಮಾಡಬೇಕಾ ಬೇಡವಾ, ಸೇವಿಸಿದರೆ ಯಾವ ಫಲಹಾರವನ್ನು ಸೇವನೆ ಮಾಡಬೇಕು ಅನ್ನೋದು ಜನರಲ್ಲಿರುವಂತಹ ಸಾಮಾನ್ಯ ಪ್ರಶ್ನೆ. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಇದು ಚಂದ್ರಗ್ರಹಣ. ಚಂದ್ರ ಅಂತಂದರೆ ದೇವಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು. ಚಂದ್ರಮಾ ಮನಸೋ ಜಾತಃ, ನಮ್ಮ ಮನಸ್ಸನ್ನು ಹಿಡಿದಲ್ಲಿಟ್ಟರು ಚಂದ್ರನೇ. ಚಂದ್ರನ ಮೇಲೆ ಗ್ರಹಣ ಆಗೋದ್ರಿಂದ ಈ ಸಂದರ್ಭದಲ್ಲಿ ಈ ಗ್ರಹಣದಲ್ಲಿ ದುರ್ಗಾಸ್ತುತಿ, ದುರ್ಗಾ ಜಪ, ಚಂಡಿಕಾ ಪಾರಾಯಣವಾಗಲಿ ಮಧ್ಯರಾತ್ರಿಯಲ್ಲಿ ಅತ್ಯುತ್ತಮವಾದ. ಅದು ಒಂದೇ ಅಲ್ಲ, ಯಾವ ದೇವಿಯನ್ನು ಪ್ರಾರ್ಥನೆ ಕೂಡ ಮಾಡಿದರೆ ಶಾಂತಳಾಗಿ ನಿಮಗೆ ಸಿದ್ಧಳಾಗಿ ಗ್ರಹಬಾಧೆಯನ್ನು ದೂರ ಮಾಡಿ ನಿಮ್ಮ ಕಲ್ಯಾಣ ಉಂಟು ಮಾಡ್ತಾಳೆ. ಯಾವಾಗಲೂ ಸೂರ್ಯಗ್ರಹಣದಲ್ಲಿ ಆದಿತ್ಯ ರುದ್ರನ ಪ್ರಾರ್ಥನೆ ಮಾಡಬೇಕು. ಚಂದ್ರಗ್ರಹಣ ಬಂದಾಗ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಚಂಡಿಕಾ ಮಹಾಲಕ್ಷ್ಮಿ, ಶಾರದಾ ಪರಮೇಶ್ವರನ ಪ್ರಾರ್ಥನೆ ಮಾಡಿದರೆ ಶಾರದಾಂ ಬುದ್ಧಿದಾತು ಅಂತ ಹೇಳಿದ್ದಾರೆ. ಚಂದ್ರಗ್ರಹಣದ ದೋಷದಿಂದ ಯಾವುದಾದ್ರೂ ದುಃಖ ಬರುವುದಿದ್ದರೆ ದುರ್ಗಾಂ ಹರದಿ ದುಃಖ ಅಂತ ಹೇಳಿದ್ದಾಳೆ. ಒಂದು ನಾವೆಯಲ್ಲಿ ಹೋಗ್ತೇವೆ, ನಾವೇ ತೂತಾಗ್ಬೋದು, ಬಿರುಗಾಳಿ ಬರುವುದು, ಹಡಗೆ ಕೊಚ್ಕೊಂಡು ಹೋಗ್ಬೋದು. ಆದರೆ ನಮ್ಮನ್ನು ದಡತರಿಸೋಳು ದುರ್ಗಾ ಪರಮೇಶ್ವರನೇ. ದುರ್ಗಾ ಸೂಕ್ತವನ್ನು ಪಾರಾಯಣ ಮಾಡೋಣ ಅತ್ಯುತ್ತಮವಾದ ಫಲ ಪ್ರಾರಂಭವಾಗುತ್ತೆ. ದಡ ಮುಟ್ಟಿಸ್ತಾಳೆ. ಎಲ್ಲರೂ ದುರ್ಗಾದೇವಿ ಪ್ರಾರ್ಥನೆ ಮಾಡೋಣ, ಅದು ಒಳ್ಳೆ ನಿಮಗೆ. ಅದು ಯಾಕೆಂದರೆ ಚಂದ್ರಾಂಶ ಇರೋದ್ರಿಂದ ದೇವಿ ಪ್ರಾರ್ಥನೆ ಈ ಗ್ರಹಣದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ದುರ್ಗಾ ಸೂಕ್ತವನ್ನೇ 18 ಅಂದರೆ 8 1 9ನೇ ಸಂಖ್ಯೆ ದುರ್ಗಾ ಅಂದರೆ 18 ಪಾರಾಯಣ ಮಾಡೋದು ಕೂಡ ಯಾವ ದೋಷವೂ ಬರೋಲ್ಲ, ಒಳ್ಳೆಯದು ಆಗುತ್ತೆ. ಶಾಂತಿ, ಧೈರ್ಯ, ಕೀರ್ತಿ, ಯಶಸ್ಸು, ಲಾಭ ಎಲ್ಲವನ್ನು ಕೀರ್ತಿಯನ್ನು ಕೊಟ್ಟು ಕಾಪಾಡ್ತಾಳೆ ಅಂತ ಹೇಳ್ತೀನಿ. ಮಂತ್ರವನ್ನು ಪಾರಾಯಣ ಮಾಡಿ, ಒಳ್ಳೆಯದಾಗುತ್ತೆ. ಈ ಒಂದು ಪೂರ್ವಭಾದ ನಕ್ಷತ್ರ, ಶತಭಿಷ ನಕ್ಷತ್ರ ಅಂದರೆ ಕುಂಭರಾಶಿಗೆ ಮತ್ತು ಸ್ವಲ್ಪ ಮಟ್ಟಿಗೆ ಮಕರ ರಾಶಿಗೂ ತಗಲುತ್ತೆ. ಆದಾಗ್ಯೂ ಕೂಡ ಮೀನರಾಶಿಯವರೆಗೂ ಬರುತ್ತೆ. ಕರಾರವಕ್ಕಾಗಿ ಹೇಳಬೇಕು ಅಂತಂದರೆ ಪೂರ್ವಭಾದ ನಕ್ಷತ್ರ, ಶತಭಿಷ ಎರಡಕ್ಕೂ ಬರೋದ್ರಿಂದ ಈ 2 ನಕ್ಷತ್ರದವರು ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಲಿ. ಅವರವ್ರ ಜಾತಗಳನ್ನು ಅವರನ್ನು ಕುರುಗಳ ಪರಿಶೀಲನೆ ಮಾಡಿಕೊಂಡು ಅದರಲ್ಲಿ ಗ್ರಹಚಾರ ಇದ್ದರೆ ಗ್ರಹಣ ನಿಮಿತ್ತ ನವಗ್ರಹ ಹೋಮ ಮಾಡ್ತಾರೆ, ಮೃತ್ಯುಂಜಯ ಹೋಮ ಮಾಡ್ತಾರೆ. ಅದನ್ನು ಅಷ್ಟು ಮಾಡಿದ್ರೆ ಸಾಕು. ಅದಕ್ಕೇನು ಲಕ್ಷಾಂತರ ರೂಪಾಯಿ, 1000 ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ, ಅಲ್ಪದರಲ್ಲೇ ಮಾಡ್ಕೋಬೋದು.